ಶ್ರೀರಂಗಪಟ್ಟಣ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಯಶೋಧಮ್ಮ, ಉಪಾಧ್ಯಕ್ಷರಾಗಿ ಎಂಎಲ್ ದಿನೇಶ್ ಅವರು ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯರಿಗೆ ಮೀಸಲಾಗಿತ್ತು. ಕಾಂಗ್ರೆಸ್ನ ಯಶೋಧಮ್ಮ ಹಾಗೂ ಎಂಎಲ್ ದಿನೇಶ್ ಅವರು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯು ತಹಸೀಲ್ದಾರ್ ಪರಶುರಾಮ್ ರವರಿಗೆ ಇಬ್ಬರ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರು. ಘೋಷಣೆ ಹೊರಬೀಳುತ್ತಿದ್ದಂತೆ ಪುರಸಭೆ ಕಚೇರಿ ಹೊರಗೆ ನಡೆದ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಕಾಂಗ್ರೆಸ್ನ 8 ಸದಸ್ಯರು, ಜೆಡಿಎಸ್ನ 4, 2 ಪಕ್ಷೇತರರು ಹಾಗೂ ಬಿಜೆಪಿಯ 1 ಸದಸ್ಯರು ಸೇರಿ ಒಟ್ಟು 15 ಮಂದಿ ಸದಸ್ಯರು ಹಾಗೂ ಮತದಾನದ ಹಕ್ಕನ್ನು ಹೊಂದಿದರು. ಇನ್ನು ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಉಳಿದ 8 ಮಂದಿ ಜೆಡಿಎಸ್ ಸದಸ್ಯರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಗೈರಾದರು. ಇನ್ನು ಜೆಡಿಎಸ್ 12 ಹಾಗೂ ಬಿಜೆಪಿ 1 ಮೈತ್ರಿ ಪಕ್ಷಕ್ಕೆ ಬಹುಮತವಿದ್ದರೂ ಜೆಡಿಎಸ್ನಿಂದ 4 ಮಂದಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡ ಕಾರಣ ಪುರಸಭೆ ಗದ್ದಿಗೆ ಕಾಂಗ್ರೆಸ್ ಪಾಲಾಯಿತು. ಇನ್ನೂ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಶಾಸಕ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು, ಮನಮೂಲ ನಿರ್ದೇಶಕ ಬಿ ಬೋರೇಗೌಡ, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ CS ಚಂದ್ರಶೇಖರ್, ಪುರಸಭೆ ಮಾಜಿ ಅಧ್ಯಕ್ಷರು, ಸದಸ್ಯರು, ನಾನಾ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು, ನಿರ್ದೇಶಕರು ಸೇರಿ ನೂರಾರು ಮಂದಿ ಅಭಿನಂದಿಸಿದರು. ಇನ್ನು ನೂತನ ಉಪಾಧ್ಯಕ್ಷ ಎಂಎಲ್ ದಿನೇಶ್ ಅವರು ಮಾತನಾಡಿ, ನಮ್ಮ ಆಯ್ಕೆಗೆ 23 ಮಂದಿ ಸದಸ್ಯರು ಸಹಕಾರ ನೀಡಿದ್ದಾರೆ. ಶಾಸಕ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರ ಆಶೀರ್ವಾದ ಬಲವೂ ಸಹ ಇದೆ. ಎಲ್ಲರ ಸಹಕಾರದಿಂದ ಶ್ರೀರಂಗಪಟ್ಟಣ ಪುರಸಭೆ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗಿದೆ ಎಂದು ತಿಳಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಸಮಸ್ಯೆ ಅಷ್ಟಾಗಿಲ್ಲ, ಬೇರೆ ಊರ್ನ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಆ ರೀತಿ ನಮ್ಮಲ್ಲಿ ಸಮಸ್ಯೆ ಇರೋದು ಬಡವರಿಗೆ ಸೈಟ್ಗಳು ಕೊಟ್ಟಿಲ್ಲ ಸುಮಾರು ವರ್ಷದಿಂದ. ಅದ್ರ ಬಗ್ಗೆ ಬೆಳಗ್ಗೆನೆ ಶಾಸಕರು ಹೇಳಿದ್ದಾರೆ, ನಿಮ್ಮ ಅವಧಿಯಲ್ಲಿ ಕೊಡ್ತೀರಾ ಸರ್? ಅವಧಿಯಲ್ಲಿ ಕೊಡ್ತೀವಿ. ಅದ್ರ ಬಗ್ಗೆ ಎಲ್ಲ ರೂಪುರೇಷೆ ಎಲ್ಲ ಸಿದ್ಧಪಡಿಸ್ಕೊಂಡಿದ್ದಾರೆ. ಕೌನ್ಸಿಲರು ನಮ್ಮ ನಂದೀಶ್ ಅವರು ಶಾಸಕರು ಗಮನ ಸೆಳೆದಿದ್ದಾರೆ. ಅದ್ರ ಬಗ್ಗೆ ಕ್ರಮ ವಹಿಸಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಗ್ರ್ಯಾಂಟ್ಸ್ ಅಂತ ಒಂದು 10 ಕೋಟಿ ರೂಪಾಯಿ ಬಂದಿರಬೇಕು ಅಲ್ವಾ? ಒಂದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಫುಟ್ಪಾತು, ಸೈಕ್ಲಿಂಗ್ದು ಎಲ್ಲ ಶಾಸಕರು ಅದನ್ನು ಆಗಲೇ 6 ತಿಂಗಳಾಗಿದೆ ತಂದು ಅದನ್ನೇನ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಈಗ ಮೊನ್ನೆ ಒಂದು 25 ಕೋಟಿ ರೂಪಾಯಿದು ಪ್ರಪೋಸಲ್ ಕಳಿಸಿದ್ದಾರೆ. ಅಂದರೆ ಮೇಯ್ನಾಗಿ ರಂಗನಾಥ ಸ್ವಾಮಿ ದೇವಸ್ಥಾನ, ದರ್ಯಾದೌಲತ್ತು, ನಿಮಿಷಾಂಬ ದೇವಿ ದೇವಸ್ಥಾನ, ಗುಂಬಜ್ಜು, ಇವುಗಳು ಟೂರಿಸಂ ಸ್ಪಾಟ್ಗಳು ಎಲ್ಲೆಲ್ಲಿದೆ, ಮಾನ್ಯುಮೆಂಟ್ ಎಲ್ಲಿದೆ, ಅದು ಲಿಂಕ್ ಆಗಬೇಕು ರಸ್ತೆ, ಆ ರೀತಿ ಇದನ್ನ ಈಗೀಗ ಮಾಡ್ತಿದ್ದಾರೆ. ನಿಮಿಷಾಂಬದಿಂದ ಈಗ ಸಂಪರ್ಕ ರಸ್ತೆ ಇತ್ತಲ್ಲ, ಒಂದು ರಸ್ತೆ ಆಗಿದೆ. ಈಗ ಇನ್ನೊಂದು ರಸ್ತೆ ಈ ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಆಶೀರ್ವಾದದೊಂದಿಗೆ ಶಾಸಕರ ಒಂದು ನೇತೃತ್ವದಲ್ಲಿ ನಾನಿವತ್ತು ಉಪಾಧ್ಯಕ್ಷ ಆಗಿದ್ದೀನಿ. ಮತ್ತು ನಮ್ಮ ಯಶೋಧಮ್ಮ ಅವರು ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳು ಪಕ್ಷಾತೀತವಾಗಿ, ಆಮೇಲೆ ಯಾರು ಕ್ಯಾಂಡಿಡೇಟ್ ಆಗ್ತೇನೆ ನನಗೆ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಕೌನ್ಸಿಲರ್ನು ವಿಶ್ವಾಸಕ್ಕೆ ತಗೊಂಡು ಒಮ್ಮತದಿಂದ ನಿರ್ಧಾರ ತಗೊಂಡು ಪಟ್ಟಣ ಗಂಜಾಂ ಅಭಿವೃದ್ಧಿ ಬಗ್ಗೆ ಶ್ರಮಿಸ್ತೀನಿ.